ಬಿಕೆ ಹಳ್ಳಿ ರೈತರಿಗೆ, ಬಿಕೆ ಹಳ್ಳಿ ರೈತ ಮಕ್ಕಳಿಗೆ, ಬಿಕೆ ಹಳ್ಳಿ ರೈತ ತಾಯಂದಿರಿಗೆ ಇವತ್ತು ಬಿಕೆ ಹಳ್ಳಿಯ ಏನೋ ಒಂದು ಕಾಳಿ ನದಿ ಕೆರೆ ತುಂಬಿಸ್ತಕ್ಕಂಥ ನೂರಾರು ಹಳ್ಳಿಗಳಿಗೆ ಒಂದು ಕೆರೆ ತುಂಬಿಸ್ತಕ್ಕಂಥ ಯೋಜನೆಗೆ ಇವತ್ತು ಹಳ್ಳಿಯಾಳದಿಂದ ಪಾದಯಾತ್ರೆ ಮುಖಾಂತರ ಈಗಾಗಲೇ ಸುಮಾರು ಒಂದು 2 ಹಳ್ಳಿಯನ್ನು ಮುಗಿಸಿ ಇವತ್ತು ಈ ಬಿಕೆ ಹಳ್ಳಿಗೆ ಇವತ್ತು ಹೊಸತಿಗೆ ಬಂದಿರತಕ್ಕಂಥ ಪಾದಯಾತ್ರೆಗೆ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಜಿಲ್ಲೆ ಮತ್ತು ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ನನ್ನ ರಕ್ಷಣಾ ವೇದಿಕೆ ಅಧ್ಯಕ್ಷರೇ, ಈ ಗ್ರಾಮದ ಸಮಸ್ತ ನನ್ನ ರೈತ ದೇವರುಗಳೇ, ರೈತ ತಾಯಂದಿರೇ, ಯುವಕರೇ, ಅವರಿವರೆನ್ನದೇ ಎಲ್ಲರಿಗೂ ನಮಸ್ಕಾರನ ಹೇಳುತ್ತಾ, ದಯವಿಟ್ಟು ತಾವೆಲ್ಲರೂ ನಾನು 10 ನಿಮಿಷ ಮಾತಾಡೋದು, ಹೆಚ್ಚು ಮಾತಾಡೋಂಗಿಲ್ಲ, ಲಕ್ಷ ಬಿಟ್ಟು ಕೇಳು. ಇದು ಏನು ಕುಮಾರ್ ಬೊಬಾಟೆ ಜಿಒಜಿ ಅವರು ತೀರ್ಮಾನ ತಗೋದಿರ್ತಕ್ಕಂಥ ವಿಚಾರ ಬಹಳ ಮಹತ್ವವಾದ ತೀರ್ಮಾನ. ಅದು ರೈತರ ಕಲ್ಯಾಣ ತೀರ್ಮಾನ. ರೈತರ ಬದುಕಿಗೆ ಆರ್ಥಿಕವಾಗಿ ಪ್ರಬಲ ಆಗಲಿಕ್ಕೆ, ಕುಡ್ಲಿಕ್ಕೆ ನೀರು, ಜಾನುವಾರುಗಳಿಗೆ ನೀರು, ದನಕರುಗಳಿಗೆ ನೀರು ಆಗಲಿ ಅನ್ನುವಂಥ ನೋವನ್ನು ಸುಮಾರು 9 ವರ್ಷಗಳಿಂದ ವಿಳಂಬ ಆಗಿರ್ತಕ್ಕಂಥ ಯೋಜನೆ. ಈಗಾಗಲೇ ಪೈಪ್ಲೈನ್ ಆಗಿದೆ, ಅಲ್ಲಿ ಏನು ಜೋಕಲ್ ಆಗಬೇಕಾಗೈತಿ, ಅದು ಕೂಡ ಜೋಕಲ್ ಆಗಿದೆ, ಆದರೂ ನೀರು ಬೀಳ್ತಾ ಇಲ್ಲ. ಯಾಕೆ? ಇದು ಹಿಂದೂ ಕೂಡ ಇದನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಿರ್ತಕ್ಕಂಥ ಸಂದರ್ಭದಾಗ ಈ ಯೋಜನೆಗಳು ನಮ್ಮ ಭಾಗದಾಗೂ ಮೊನ್ನೆ ಕೆರೆ ತುಂಬತಕ್ಕಂಥ ಯೋಜನೆ ಸುಮಾರು ಒಂದು 110 ಕೋಟಿ ರೂಪಾಯಿ ಒಂದು ಯೋಜನೆ ಐತಿ, ಸುಮಾರು ಒಂದು 50 ಕೋಟಿ ರೂಪಾಯಿ ಯೋಜನೆ ಕೂಡ ಇತ್ತು. ನಾವು ಇದೇ ಪರಿಸ್ಥಿತಿ ಅಧ್ಯಕ್ಷ ರಾಯಬಾಗ್ ತಾಲೂಕದಾಗ, ಅದು ಸುಮಾರು 8 ವರ್ಷದ ಸ್ಕೀಮ ಈ ಯೋಜನೆ ಸ್ಯಾಂಕ್ಷನ್ ಆಗಿ ಅವರು ಪೈಪ್ಲೈನ್ ಕುಣಿಸಿ ಸುಮಾರು 5-6 ವರ್ಷ ಆದರೂ ಕೂಡ ನೀರು ಬಿದ್ದಿರ್ಕಿಲ್ಲ. ಯಾವಾಗ ರಾಯಬಾಗ್ ತಾಲೂಕದಲ್ಲಿ ಸರ್ಕಲ್ದಲ್ಲಿ ನಾವು ಕೂಡ ಈಗ ಹೆಂಗ ಅಧ್ಯಕ್ಷ ಅಡ್ಡಾಡತ್ತಾರೋ ಈ ರೀತಿ ಅವೇರ್ನೆಸ್ ಮಾಡಿ ಸುಮಾರು ಒಂದು 10,000 ಜನ ರಾಯಬಾಗದಾಗ ಸೇರಿ ಅಲ್ಲೇ ಕಾಂಟ್ರಾಕ್ಟರ್ನ ಕರೆಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಜಿಲ್ಲಾಧಿಕಾರಿ ಬಂದ 1.5 ತಿಂಗಳ ನೀರು ಉಗಿತಕ್ಕಂಥ ಯೋಜನೆ ಸಕ್ಸಸ್ ಆಗಿದೆ. ಇದು ಬಹಳ ಈಸಿ ಐತೆ, ನೀವೆಲ್ಲ ತೀರ್ಮಾನ ಮಾಡಬೇಕು. ಸುಮಾರು ಈ ಗ್ರಾಮದಾಗ ಒಂದು 5,000 ಜನಸಂಖ್ಯೆ ಇದ್ರಿ ಇಲ್ಲೋ ಅಧ್ಯಕ್ಷ? ಒಂದು 5,000-7,000 ಜನ ರೈತರು ಎಲ್ಲರೂ ಅದು 10,000 ಜನಸಂಖ್ಯೆ ಇರ್ತಕ್ಕಂಥ ಊರ 2,500 ವೋಟಿಂಗ್ ಇರ್ತಕ್ಕಂಥದ್ದು. ಇದು ಇವ್ರಿಗೆಲ್ಲರಿಗೂ ನೀರು ಬೇಕು ಬೇಡ್ರಿ? ಕೈ ಎತ್ತರ ನೋಡ್ರಿ, ಸಿಟ್ಲಿ ಎತ್ತರ. ಯಾಕಂತೀರಿ? ಏನ ನೀರು ಬೇಡ? ನೀರೇ ಬಿಜೆಪಿ ಕಾಂಗ್ರೆಸ್ JDS ಅಲ್ಲಿಲ್ಲ. ಬಿಜೆಪಿ JDS ಕಾಂಗ್ರೆಸ್ ನೀರಲ್ಲ, ಇದು ನೀರು ಪಕ್ಷದ. ನಾವು ಬಂದಿರತಕ್ಕಂಥದ್ದು ನೀರಿನ ಪಕ್ಷಕ್ಕೆ. ನೀರು ಎಲ್ಲರಿಗೂ ಬೇಕು ಬೇಡ್ರ? ನೀರು ಬೇಕಂದ ಮತ್ತೆ 9 ವರ್ಷ ತಲೆ ಹಿಡ್ಕರಿನ ನೀರು ತಂದು ಇಲ್ಲಿ ಕೊಟ್ಟಿಲ್ಲ ಅಂತಂದ್ರ ಏನ್ ಮಾಡೋದು ನಾವು? 10 ಬೋರ್ ಹೊಡೆಯತ್ತೀರಿ, ಲಕ್ಷಾಂತರ ರೂಪಾಯಿ ನುಕ್ಸಾನ್ ಆಗತ್ತೀರಿ, ಬೋರ್ ಒಳಗೆ ನೀರು ಬೀಳ್ತಾ ಇಲ್ಲ, ಮತ್ತೊಂದು ಬೋರ್ ಹೊಡಿತೀರಿ, ಸಾಲ ಮಾಡತ್ತೀರಿ. ಇವತ್ತು ಸಾಲಕ್ಕಾಗಿ ಸಾಯತ್ತೀರಿ. ಕರೆ ಈ ನೀರಾವರಿಯನ್ನ ನಮ್ಮ ಊರಿಗೆ ಹೋದಾಗ ಎಲ್ಲ ಕೆರೆ ತುಂಬಿದಪ್ಪ ಅಂದ್ರೆ ಅಂತರ್ಜಲ ಹೆಚ್ಚಾಕತಿ, ಭೂಮಿ ಒಳಗ ಇದ್ದ ಬೋರ್ದಾಗ ನೀರು ಬರ್ತೈತಿ, ನಾವು ಬದುಕ್ತು ಅನ್ನುವಂತ ಚಿಂತನೆಯನ್ನ ನಾವೆಂದೂ ಕೂಡ ಮಾಡಲಿಲ್ಲ. ಅದಕ್ಕಾಗಿ ಕುಮಾರ ಬೊಬಾಟೆ ಜಿಒಜಿ ಅವರು ತೀರ್ಮಾನ ಮಾಡಿ, ಬೇಡ ನಾನು 10-18 ಬೋರ್ ಹೊಡ್ತೀನಿ, 4 ವಾದು, ಇನ್ನು ಮುಂದಿನ ವರ್ಷ ಇದೇ ಬರ್ತೈತಿ, ನಾನು ಇಷ್ಟೆಲ್ಲ ಅನುಕೂಲ ಇದ್ದಾಗೂ ಕೂಡ ನಾನು ಲಾಸ್ದಾಗ ಬರತ್ತನೋ, ಒಬ್ಬ ಸಾಮಾನ್ಯ ರೈತನ ಗತಿ ಏನೈತೆ ಹೇಳಿ ಅವರಿಬ್ಬರು ಮಹತ್ವ ಲೀಡರ್ಗಳು ಕೂಡಿ ಇವತ್ತು ಪಾದಯಾತ್ರೆ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭ. 100 ಹಳ್ಳಿ ಬರ್ತಾವಿಲ್ರಿ? 100 ಹಳ್ಳಿ ಜನ, ನೀವು 10 ಜನ ಈ ಪಾದಯಾತ್ರೆ ಒಳಗಿದ್ರಿ ಅಂದ್ರೆ 1,000 ಜನ ದಿವಸ ಪಾದಯಾತ್ರೆದಾಗ ಭಾಗವಹಿಸಕ್ ಸಾಧ್ಯ. ಯಾಕೆ ಬರಂಗಿಲ್ಲ ನೀವು? ಇವತ್ತೊಂದು 1,000-2,000 ಜನ ಇಲ್ಲಿ ನೀವು ಸೇರ್ಬೇಕಾಗಿತ್ತು. ನಿಮ್ಗೆ ಇದೇನ ಬಿಜೆಪಿ ಕಾಂಗ್ರೆಸ್ ಓಟ್ ಹಾಕತ್ತೆ ಹೇಳಕ್ ಬಂದಿಲ್ಲ ಜಿಒಜಿ ಕುಮಾರ?
ಮಹೇಶ್ ಸುಬೇದಾರ್ ನೋಡ್ರಿ, ಯಾದಗಿರಿ ಅಂದ್ರ ರಾಜ್ಯ ಕಾರ್ಯಾಧ್ಯಕ್ಷರ. ನಾನು ಒಂದು ಫೋನ್ ಹಚ್ಚಿನ, ಅಧ್ಯಕ್ಷ ಪಾದಯಾತ್ರೆ ಅಣ್ಣ ಆಯ್ತ್ರಿ, ಒಳ್ಳೆ ಕೆಲಸ ಮಾಡತ್ರಿ, ಆ ತಾಲೂಕಿಗೆ ನೀರ ಆಗ್ತೈತೆ ಅಂದ್ರೆ ನಾವು ಕೂಡ 10 ದಿವಸ ಪಾದ ಬರ್ತೈತ್ರಿ. ಆ ಜಿಲ್ಲಾ ಅಧ್ಯಕ್ಷರು ವಿಜಯ ಅವರ, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ನಾಯ್ಕ್ ಸರ, ನಾವೆಲ್ಲರೂ ಬಂದು, ನಾನು 5 ಕಡೆ ಕಾರ್ಯಕ್ರಮ ಇದ್ದು, ಅಲ್ಲಿ 5 ಸ್ಕೂಲ್ದಾಗ ಕಾರ್ಯಕ್ರಮ. ಯಾವಾಗ ಗುರ್ಲಾಪುರ ಚಳವಳಿ ಆಯ್ತು, ಪ್ರತಿನಿತ್ಯ ನಮಗೆ 4 ಕಾರ್ಯಕ್ರಮ ಅದಾವ. ಆದ್ರೂ ನಾನು ಕುಮಾರ್ ಬೊಬಾಟಿ ಅವರಿಗೆ ಸಾಹೇಬರಿಗೆ ಹೇಳಿ, ಇಲ್ಲ ಈ ಪಾದಯಾತ್ರೆ ಈ ರೈತರ ಕಲ್ಯಾಣ ಆಗ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳು ಸ್ಕೂಲ್ ಅವ ಇವು ಇರ್ತಾವ್ರು, ಯಾರು ಮಾಡ್ಕೋತಾರೋ ಇದು ರೈತರ ದೇವರುಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ನಾನು ನಕ್ಕಿ ಭಾಗವಹಿಸ್ತೀನಿ ಅಧ್ಯಕ್ಷ ಅಂತ ಹೇಳಿ ಬಂದಿರತಕ್ಕಂಥದ್ದು. ಅದು ನನ್ನ ರೈತರ ದೇವರುಗಳಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ಬಂದು, ನಿಮ್ ಕೆಲಸ ಬಹಳ ಇವತ್ತಿಂದ್ರೆ ಪ್ರಾರಂಭ ಆತ. ನಾಳೆ 9ನೇ ತಾರೀಕು 1 ಲಕ್ಷ ಜನ ಸೇರ್ಬೇಕಾಗೈತಿ. ನಾವು 1 ಲಕ್ಷ ಜನ ಎದಕ್ರಿ? ನೀರಿಗಾಗಿ, ನೀರು ತುಂಬತಕ್ಕಂಥದ್ದಕ್ಕಾಗಿ 1 ಲಕ್ಷ ಜನ ನಾವು ಸೇರ್ಲೇಬೇಕು. ಸೇರ್ಲಿಲ್ಲ ಅಂದ್ರ ಈ ರೈತ ಕುಲಕ್ಕೆ ಅಪಮಾನನ ನೀವು ಮಾಡ್ತೀರಿ. ನಿಮಗೆ ಅಪಮಾನ ಅದ, ಹೋರಾಟಗಾರಿಗೆ ಅಪಮಾನ ತಿಳ್ಕೊಕ್ ಹೋಗ್ಬೇಡ್ರಿ. ಹೋರಾಟಗಾರನ ಕುಮಾರ್ ಬೊಬಾಟಿ ಅವ್ರಿಗೆ ಹೇಳಿ, ಅಧ್ಯಕ್ಷರ ಕಡಿಮೆ ಜನ ಎಲ್ಲ ಒಬ್ಬ ಇದ್ರು ಹೋರಾಟ ಚಾಲನ ವಿಷಯದ ಆಡದೈತೆ. 100 ಹಳ್ಳಿಗೆ ನೀರು ಕೊಡಿಸ್ಬೇಕಾಗೈತೆ. ಅದು ವಾದ ಮಾಲ್ದ ಲೋಕ ಕಲ್ಯಾಣ ಆಕೈತೆ. ಅಧ್ಯಕ್ಷರ ಹೋಗುದನ ಸೇವಾ ಜೈ ಜಗತ್. ಹಂಗ ಕಬ್ಬಿನ ಚಳವಳಿ ಆಗ ಮಾಡಿದ್ವು. ಕಬ್ಬಿನ ಚಳವಳಿ ಮಾಡ್ತಾ ಮಾಡ್ತಾ ಮೊದಲ ನಾವು 100, 500, 1000 ಮಂದಿ ಅಡ್ಡಾಡ್ತಿದ್ವು. ನಾನು ಇಡೀ ಎಲ್ಲ ನಮ್ಮ ಲೀಡರ್ಗಳನ್ನ ಕಡ್ಕೊಂಡು ಎಲ್ಲ ಊರು ಅಡ್ಡಾಡಿ ಕಾಲು ಬಿದ್ದು. ನಾವು 100 ಊರುಗಳು ಕಾಲು ಬಿದ್ದು. ಆಮೇಲೆ ಲಕ್ಷಾಂತರ ಜನ ಬಂದ್ರು. ನೀವೆಲ್ಲರೂ ಕುಮಾರ್ ಬೊಬಾಟಿ ಬಂದ್ರು, ಜೋಜಿ ಬಂದ್ರು, ಇಡೀ ನೀವು ಕೂಡ ಆ ಕಡೆ ಎಲ್ಲರೂ ಬಂದ್ರಿ. ಅದರಿಂದ ಎಲ್ಲರಿಗೂ ಕೂಡ ನಾಡಿನ ರೈತರಿಗೆಲ್ಲ ಸುಮಾರು 1600 ಕೋಟಿ ರೂಪಾಯಿ ಈ ಕಾರ್ಖಾನೆ ತಲೆ ಹಿಡಕ ನುಂಗತಕ್ಕಂಥ ರೊಕ್ಕನ್ನ ನಿಮ್ಗೆ ಇಸಿಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲ ರೈತ ದೇವರುಗಳು ಬಂದ್ರಿ ಅಂತ. ಇದು ಕಾಳಿ ನದಿದ್ರ ಏನ ಈ 40-50 ಕೆರೆ ತುಂಬತಕ್ಕಂಥ ಯೋಜನೆ ಇದೇನು ದೊಡ್ಡ ವಿಷಯ ಅಲ್ಲ. ನೀವು 1 ಲಕ್ಷ ಜನ ಸೇರಿ 8 ದಿವಸನಾಗ ನೀರು ಉಗಿಸ್ತಕ್ಕಂಥದ್ದು ಆಗ್ತೈತಿ. ಅದಕ್ಕ ಈ ಬಿಕೆಹಳ್ಳಿ ಗ್ರಾಮದ ರೈತರು ತೀರ್ಮಾನ ಮಾಡ್ಬೇಕು. ನೀವೀಗ ಬಂದಿರ್ತಕ್ಕಂಥವ್ರನ್ನ ಯಾರು ಇಲ್ಲಿ ಬಂದಿಲ್ಲ, ಅವ್ರ ಊರಾಗ ಹೋಗಿ ಕಾಲ್ ಬಿಡ್ರಿ. ಅವ್ರದ ಯಾಕೆ ಬಂದಿಲ್ಲಪ್ಪ? ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರಬೇಕು, ಮೆಂಬರ್ ಇರಬೇಕು, ಜಡ್ಪಿನ ಇರಬೇಕು, ಟಿಪಿನ ಇರಬೇಕು, ಪ್ರತಿಯೊಬ್ಬ ಮನೆಯಾಗಿರ್ತಕ್ಕಂಥ ತಾಯಿಂದಿರು ಇರ್ಬೇಕು. ಮನಿ ಊರು ಬಾಗಲ ಹಾಕೊಂಡ್ ಬರ್ಬೇಕು. ನೀವು 9 ತಾರೀಕಲ್ಲಿ ಸೊಸೈಟಿ ಮೆಂಬರ್ಗಳು ಇರ್ಬೇಕ. ಯಾರ್ದು ಬಿಟ್ಟಿ ಇಲ್ಲ. ಇಲ್ಲೇನ್ ತುಡುಗ್ ಮಾಡತ್ತು, ತುಡುಗ್ ಮಾಡಕ್ಕಾಗಿ ಸಂಘಟನೆ ಕಟ್ಟತ್ತು. ಇದು ನೀರು ಬತ್ತಪ್ಪ ಅಂದ್ರೆ ಎಲ್ಲರೂ ನೀರು ಹಾಸ್ತು ಇಲ್ಲ, ಎಲ್ಲರೂ ನೀರು ಕುಡಿತು, ಇಡೀ ನಮಗೆಲ್ಲ ನೀರು ಆಗ್ತೈತಿ. ಅದಕ್ಕಾಗಿ ನಾವ್ ಯಾರನ್ನು ಇಲ್ಲಿ ಟೀಕಿಸ್ತಾ ಇಲ್ಲ. ಇದು ಕುಮಾರ್ ಬೊಬಾಟಿನ MLA ಮಾಡ್ಬೇಕು, ಜೋಜಿ MLA ಮಾಡ್ಬೇಕು, ವೋಟ್ ಹಾಕಿರೋದು ನಮ್ಮ ರಕ್ಷಣಾ ಅಧಿಕಾರಿ ಹೇಳಕ್ ಬಂದು ಇಲ್ಲ. ನಾ ಅಧ್ಯಕ್ಷರಿಗೆ ಹೇಳ್ಬಿಟ್ಟನ, ನಾಳಿಂತ್ರ ಇವರು ಜನ ನಾಚಲೆ ಊರಾಗ ಹೋಗಿ ಅಡ್ಡಾಡಿ ಕಾಲು ಬೀಳ್ತಕ್ಕಂಥ ಕೆಲಸ ಮಾಡೋಣ ಹೋಗ್ತೀನಿ. ಬರ್ಲೇಬೇಕ. 9 ವರ್ಷ ಆಯ್ತು ತಲೆ ಹಿಡಕರು, ಇನ್ನಾದ್ರೂ ಕೂಡ ನೀರು ಕೊಟ್ಟಿಲ್ಲ. ಆ DK ಶಿವಕುಮಾರ್ ಪುಣ್ಯಾತ್ಮಗಾರು ಇಲ್ಲ, ರಾಜ್ಯದ ಮುಖ್ಯಮಂತ್ರಿಗಾರು ಇಲ್ಲ, ಇವ್ರಿಗೆ ಯಾರಿಗೂ ಅರಿವು ಇಲ್ಲ ಅಂತಂದ್ರ ನಮಗಾರ ಇರ್ಬೇಕು ಬೇಡ. ನಮ್ಮ ರೊಕ್ಕ ಪಾವ 224 ಕೋಟಿ ರೂಪಾಯಿ 9 ವರ್ಷದಿಂದ ಸಾಂಕ್ಷನ್ ಆಗಿ 2 ವರ್ಷದಾಗ ಸಂಪೂರ್ಣ ಕಂಪ್ಲೀಟ್ ಆಗ್ಬೇಕು. 7 ವರ್ಷ ಆಯ್ತು ವಿಳಂಬ ಆಗೈತಿ. ಮೋಸ ಮಾಡತ್ತಾರೋ, ನಮಗ್ ಸಿಟ್ಟು ಬರ್ತಾ ಇಲ್ಲ ಅಂತಂದ್ರ ಬಿಕೆಹಳ್ಳಿ ಗ್ರಾಮದ ರೈತರಿಗೂ ಬರಬೇಕು, ನಿಮ್ಮ 100 ಹಳ್ಳಿ ರೈತರಿಗೂ ಸಿಟ್ಟು ಬರಬೇಕು. ಬರೀ 1 ಲಕ್ಷ ಜನ ನೋಡ್ನು 9ನೇ ತಾರೀಕು ಸರಿಯಾಗಿ 10 ಗಂಟೆಗೆ 1 ಲಕ್ಷ ಜನ ಬರ್ರಿ. ಅಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಬರ್ತಾನೆ, ರಾಜ್ಯದ ಮುಖ್ಯಮಂತ್ರಿ, ಇವರೆಲ್ಲರ ಮಣಿದೇವರುಗಳು ಬಂದು ನೀರು ಉಗಿಸ್ತಾರೆ ನಿಮಗೆ. ಮತ್ ಬಂದು ಬಿಜೆಪಿ ಕಾಂಗ್ರೆಸ್ JDS ಮಾಡ್ರಿ, ನೀವೇನು ತೊಂದರೆ ಇಲ್ಲ. ಅಧ್ಯಕ್ಷ ನಮ್ಗೇನು ತೊಂದರೆ ಇಲ್ಲ. ಆದ್ರೆ ನೀರಿಗೆ ಬರ್ಲೇಬೇಕು. ನೀವು ಬರ್ತಿರಲ್ಪ ಅಣ್ಣ, ಸೆಟ್ ಹತ್ಬೇಕು. ನಾಳೆ ಯಾರು ಊರಾಗಿ ಇಲ್ಲಿ ಬಂದಿಲ್ಲ, ಬೆಳಿಗ್ಗೆ ಮತ್ತೆ ಇಲ್ಲಿಂದ್ರ ಬಹುಶಃ 9-10 ಗಂಟೆಗೆ ಅದ 9-10 ಗಂಟೆಗೆ ಪಾದಯಾತ್ರೆ ಮತ್ತೊಂದು ಊರಿಗೆ ಹೋಗ್ತೈತಿ. ನೀವು ಕಡಿಮೆ ಅಂದ್ರೆ 100 ಜನ ಬಿಡ್ರಿ, ಏನಾಗೋದೈತೆ 10 ದಿವಸ ನಿಮ್ಗೆ ಕೆಲಸ ಬಗಿಸಿ ಬಿಟ್ಟು ಈ ಊರ ಆ ಊರ ಎಲ್ಲರನ್ನು ಜಾಗೃತಿ ಮಾಡಿ 1 ಲಕ್ಷ ಜನ ನಾವು ಸೇರಿದಪ್ಪ ಅಂದ್ರೆ
ನೀರು ಬತ್ತಪ್ಪ ಅಂದ್ರೆ ಮುಗಿತ್, ನೀರ್ ಹಸಕ್ ಹೋಗೇ ಬಿಡುತ್ತಲ್ಲ ಮತ್ತ. ಹೌದಿಲ್ರಿ? ನೀರು ಬರ್ತಾರೆ ಮತ್ತೆ ನೀರ್ ಹಸಕ್ ಹೋಗ್ತಿರ್ಲ. ಈಗ ಇದೇ ನೀರ್ ಅಕಸ್ಮಾತ್ ಹೋದ ವರ್ಷ ಹಚ್ಚಿ ವರ್ಷ ಬಂದಿದ್ದಪ್ಪ ಅಂದ್ರೆ ಯಾಕೆ ಬೋರ್ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತಿರಿ? ಇಲ್ಲ. ಅಂತರ್ಜಲ ಹೆಚ್ಚಾಕತ್ತೆ. ನಿಮಗೆ ನೆನಪಿರ್ಲಿ, ಈ ಕೆರಿ ಅಂದ್ರೆ ಈಗ ನಮಗ ರೈತರಿಗೆ ಅಮೃತ ಇದ್ದಂಗ. ಕೆರಿ ಅಂತ ಯೋಜನೆ ಶಾಶ್ವತವಾಗಿ ಅಂತರ್ಜಲವನ್ನ ಹಿಡಿದಿಟ್ಟು ಭೂಮಿಯೊಳಗ ಇವತ್ತು ನಮಗೆ ಹೆಂಗ ಅಮೃತನ ಊಟ ಮಾಡಿದ್ರೆ ಸುಖ ಆಕತ್ಲೆ, ಹಂಗ ಇವತ್ತು ಭೂಮಿ ನೀರ ಸಂಪೂರ್ಣ ಹಾಳಾಗತೈತಿ. ಕೆರಿ ಇದ್ರ ಆಟೋಮೆಟಿಕ್ ಭೂಮಿ ಒಳಗೆ ಫಿಲ್ಟರ್ ಆಗಿ ನೀರು ಫಲವತ್ತತೆ ಆದ ನೀರನ್ನ ಇವತ್ತು ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಕಾಳಿ ನದಿ ಒಳಗ 100 TMC ಗಂಟೆ ನೀರು ವೇಸ್ಟ್ ಹೋಗ್ತೈತೆ. ಹೌದ್ರಿ ಅಧ್ಯಕ್ಷ? ವೇಸ್ಟ್ ಹೋಗ್ತೈತೆ. ಧಾರವಾಡಕ್ಕೂ ಕೂಡ ನೀರಿಲ್ಲ ಪಾಪ. ಇದೇ ನಮ್ಮ ಧಾರವಾಡ ಅಧ್ಯಕ್ಷ ಬಂದ್ರೆ ಹೇಳತ್ತೀರ, ಕಾಳಿ ನದಿ ಅಂದ್ರೆ ಸಮೀಪ ಆಕತ್ರಿ, ನಮಗೂ ಒಂದು ಯೋಜನೆ ಬಂದ್ರೆ ಚಲೋ ರೀ ಅಧ್ಯಕ್ಷರು ಅನ್ನತ್ತೀರ. ಇದೇ ನಿಮಗ ಇನ್ನೂ ಕೂಡ ಮುಂದೆ ಹೋರಾಟ ಐತಿ. ಈಗ ಮೊದಲಿದ ನೀರು ಉಗಿಸ್ಕೊಳೋ ಅಧ್ಯಕ್ಷ ಶಾಶ್ವತ ನೀರಾವರಿ ಯೋಜನೆಯನ್ನ ಕಾಳಿ ನದಿಯಲ್ಲಿ ತರ್ತಕ್ಕಂಥದ್ದು ಏನು 1,000 ಕೋಟಿ ರೂಪಾಯಿ ದೊಡ್ಡದಲ್ಲ. ಒಂದು ಟನ್ಗೆ 5,000 ರೂಪಾಯಿ ಗೌರ್ಮೆಂಟ್ ಈ ಬರೀ ಸೇರಿದ ಮೇಲೆ ಟ್ಯಾಕ್ಸ್ ಕಟ್ತು. 50,000 ಕೋಟಿ ರೂಪಾಯಿ ಹೋಗೈತೆ. ಹಳ್ಳಾರದಿಂದ್ರು ಕೂಡ 1,000 ಕೋಟಿ ರೂಪಾಯಿ ಹೋಗ್ತದೆ ಟ್ಯಾಕ್ಸ್. ಕೊಡ್ಲಿ ಒಂದು ವರ್ಷ ಕುಮಾರನ್ ಬೇರೆ ಹೊಸ ಯೋಜನೆ ಮಾಡಿಸೋನು. ಈಗ 2024 ಇದನ್ನೊಂದು 9 ತಾರೀಕು ಹೋರಾಟ ಮಾಡಿ ಒಂದು 15 ದಿವಸನಾಗ ನೀರು ಉಗಿಲೇಬೇಕ. ಉಗ್ಸಾಕ್ ಚಾಲು ಆಗೈತಿ. ಇವತ್ತಿದ್ರೆ ಪ್ರಾರಂಭ ಆಗೈತಿ ಅದ್ರ ಚಿಂತನೆ. ಈಗ ಆದ್ರೆ ನೀವ್ಯಾರು ಕೂಡಬಾರ್ದು. ಕಬ್ಬು ಬೆಳೆಗಾರ ಹೆಂಗ್ ಉರ್ಲಾಪುರದಕ್ಕ ಪಕ್ಷ ಜಾತಿ ಭೇದ ಬಿಟ್ಟ 1,000 ಟನ್ ಬೆಳೆಯವರು ಬಂದ್ರು, 500 ಟನ್ ಬೆಳೆಯವರು ಬಂದು, 10,000 ಟನ್ ಬೆಳೆಯವ ಬಂದ, 100 ಟನ್ ಬೆಳೆಯವ ಬಂದ. ಕಬ್ಬು ಬೆಳೆಗಾರರು ಹೆಂಗ ಜಾತ್ರೆ ಆಯ್ತು ಅವಾಗ ಗೊತ್ತಾತ. ಹಣಿಬಾರಿ ಬರಿತಕ್ಕಂತ ದೇವರುಗಳು ಇಲ್ಲ ಬಂದ್ರು, ಅವ್ರ ಹಣಿಬಾರಿಗೆ ಒಳ್ಳೇದು ಮಾಡ್ಲಿಲ್ಲ ಅಂದ್ರೆ ನಮ್ಮ ಭವಿಷ್ಯ ಇಲ್ಲ ಅಂತೇಳಿ ಸರ್ಕಾರ ನಮ್ಮ ಪಾದಕ್ಕೆ ಬಂದ ಶರಣ ಅಂತ ರೊಕ್ಕ ಕೊಡ್ತಕ್ಕಂಥ ಕೆಲಸ. ಇದು ಕೂಡ ಅಷ್ಟೇ ಐತಿ. ನೀವು ಕೂಡ್ದು ಅಷ್ಟ ಮಾಡ್ಬೇಕು. ಯಾರು ಬರೆದು ಬರ್ತಾರ ಅವ್ರ ಊರಾಗ ಅಡ್ಡಾಡಿ ಕಾಲ್ ಬಿಡ್ರಿ. ಕಾಲ್ ಬಿದ್ರೆ ಬರೋದಿಲ್ಲ ಅವ್ರ ಬಿಡ್ರಿ. ತಾಯಂದಿರ್ದು ಬಿಡ್ರಿ, ಅವ್ರದ್ದು ಬಿಡ್ರಿ. ಯಾರು ಬರೋದಿರ್ತಾರೆ ಎಲ್ಲರೂ ಬರಬೇಕು. ಎಲ್ಲರೂ ಬಾಗಿಲು ಹಾಕೊಂಡ್ ಬರ್ಬೇಕಂತ ಹೇಳ್ತಾನ ಕುಮಾರಣ್ಣ. ಬಾಗಿಲು ಹಾಕೊಂಡ್ಬರ್ಲಿ, ಏನು ಪಿಟ್ಟಿ ಐತಿ ಭಾಗ್ಯ. ಎಲ್ಲರಿಗೂ ನೀರು ಬರ್ತೈತಿ, ನೀರು ತಗೋಬೇಕಾಗೈತಿ. ಹೋರಾಟಕ್ಕೆ ಬರೋದಪ್ಪ ಪಕ್ಷಾತೀತವಾಗಿ. ನಾಳಿಂದ್ರ ಪಾದಯಾತ್ರೆದಾಗೂ 9 ದಿವಸ ಈ ಕುಮಾರ್ ಬೋಬಾಟೆಗೆ ನಮ್ಮ ಅಧ್ಯಕ್ಷಗಳಿಗೆ ಏನ್ ದಗದಿಲ್ಲ ಅಂತೇಳಲ್ಲ, ಒಂದು ಸೆಕೆಂಡ್ ಕೂಡ ನಾವು ಖಾಲಿ ಇಲ್ಲದಂತ ಪರಿಸ್ಥಿತಿ ಐತಿ. ನಮ್ಮ ಆಶೆ ಏನ, ಈ ಭಾಗದಾಗ ನೀರಾವರಿ ಇಲ್ಲ, ಪಾಪ ಅವರೆಲ್ಲ ನಾವು 100 ಟನ್ 50 ಟನ್ ಕಬ್ಬು ಬೆಳೆದ್ರೆ 20 ಟನ್ ಕಬ್ಬು ಬೆಳೆಯತ್ತಾರ ನೀರಿಲ್ಲಾರಕ. ನಮ್ಮಂಗೂ ಅವರು 70 ಟನ್ ಕಬ್ಬು ಬೆಳಿಲಿ, ರೈತ ಆರ್ಥಿಕವಾಗಿ ಪ್ರಬಲ ಆಗಲಿ, ಭತ್ತ ರಾಗಿ ಎಲ್ಲಕ್ಕೂ ಕೂಡ ಇವತ್ತು ಅವ್ರಿಗೆ ನೀರಾವರಿ ಆಗಲಿ ಅಂತೇಳಿ ಆಶಯಕ್ಕಾಗಿ ನಾವು ಕೂಡ ಪಾದಯಾತ್ರೆದಾಗ ಭಾಗವಹಿಸಿ. ಅದಕ್ಕಾಗಿ ತಾವ ಮರೀದೆ ಇದೇನು ದೊಡ್ಡ ವಿಷಯ ಅಲ್ಲ. ನಿಮಗೆ ಅನಿಸೈತಂಗ ದೊಡ್ಡ ವಿಷಯ ಐತೆ, ನಮಗೊಂದು ನೊರಚಿದ್ದಂಗಿದ. ಹೋರಾಟಗಾರಿಗೆ ನಮಗಿದೊಂದು ನೊರಚಿದ್ದಂಗ, ಈ ಭಾಗದ MLA ಗೂ ನೊರಚಿದ್ದಂಗ. ಆದ್ರೆ ಇಚ್ಛಾಶಕ್ತಿ ಐತಿ. ಇವತ್ತು ಇಚ್ಛಾಶಕ್ತಿ ಪ್ರಾರಂಭ ಆಗ್ತೈತಿ. 100ಕ್ಕೆ 100 ಇಚ್ಛಾಶಕ್ತಿ ಪ್ರಾರಂಭ ಆಕತಿ. ಎಲ್ಲರಿಗೂ ಪ್ರಾರಂಭ ಆಕತಿ. DK ಶಿವಕುಮಾರ್ಗೂ ಪ್ರಾರಂಭ ಆಕತಿ, ರಾಜ್ಯದ ಮುಖ್ಯಮಂತ್ರಿಗೂ ಪ್ರಾರಂಭ ಆಕತಿ, ನಿಮ್ಮ ನೀರಾವರಿ ಚೀಫ್ ಇಂಜಿನಿಯರ್ಗೂ ಪ್ರಾರಂಭ ಆಕತಿ, SCಗೂ ಕೂಡ ಆಗ್ತದೆ. ಅವ್ರ ಉದ್ಯೋಗ ಅದಾವ. ಇವತ್ತು ಚಾಲೂ ಆತ. ಈಗ ಅವ್ರಿಗೆ ನಮ್ಮ ಪೊಲೀಸ್ ಅಂತ ಇಂಟಿಮೇಷನ್ ಚಾಲೂ ಆತ. ಇವತ್ತ BK ಹಳ್ಳಿ ಒಳಗೆ ಒಂದು 500,000 ಜನ ಸೇರ್ಯಾರು. ನಾಳೆ ಇಲ್ಲಿಂದ ಮತ್ತೊಂದು ಕಡೆ ಪಾದಯಾತ್ರೆ ಹೋಗ್ತತಿ ಅಂತೇಳಿ ಪ್ರಾರಂಭ ಆಗೈತಿ. ಅದಕ್ಕ ದಯವಿಟ್ಟು ನಮಗೆ ನೀವು ವೈರಿಗಳು ಆಗ್ಬೇಡ್ರಿ. ನಾವು ನಿಮಗೆ ರೈತ ದೇವರುಗಳನ್ನತ್ತು ಅದಕ್ಕ ನಿಮ್ಮನ್ನ ಕಲ್ಯಾಣ ಮಾಡಕ್ಕಾಗಿ. ನಾಳೆ ನೀವು ಬರ್ಲಿಲ್ಲ ಅಂದ್ರೆ ನಿಜವಾದ ವೈರಿಗಳು ನೀವು ಆಗ್ತೀರಿ. ನಮಗ ನೀರು ಇರ್ಲೇರಿ. ಇಷ್ಟೆಲ್ಲ ಪಾದಯಾತ್ರೆ ಮಾಡಿದಾಗ ನೀವು 1,00,000 ಜನ ಸೇರ್ಲಿಲ್ಲ, ನೀರು ಬರಂಗಿಲ್ಲ. ಮತ್ತೆ ಅಧ್ಯಕ್ಷ ನಿಜವಾಗಿ ಹೇಳತ್ತನ್ನ ಅದಕ್ಕೆ ನೀವ ವೈರಿಗಳು ಆಗ್ತೀರಿ. ಈಗ ಮುಂದಾವತ್ತು ನಮ್ಮ ಅಣ್ಣಗಳು ತಗೊಂಡಾರ. ಇವರಿಬ್ಬರು ನೇತೃತ್ವ ಹೋರಾಟ ನಡೆದೈತಿ. ರಕ್ಷಣಾ ವೇದಿಕೆ ಅವರೆಲ್ಲರ ನೇತೃತ್ವ ಹೋರಾಟ ನಡೆದೈತೆ. ನೀವು ಬರ್ಲಿಲ್ಲ ಅಂದ್ರೆ ಏನಾಕೈತಿ? ಅವ್ರಿಗೆ ಏನಾಕೈತ್ರಿ ನೋಡ್ರಿ. ಕುಮಾರ್ ಬೋಬಾಟೆ, GOG ಇವರೆಲ್ಲ ಲೀಡರ್ಗಳ ಕಬ್ಬಿನ ಚಳವಳಿ ಒಳಗೆ ಭಾಗವಹಿಸ್ರ. ನಿಮ್ಮಲ್ಲಿ ಬರೇ 3,100 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ 3,050 ರೂಪಾಯಿ ಕೊಡ್ತಕ್ಕಂಥವ
ಎಷ್ಟು ಜಗಳ ಹಿಡಿದು ಏನೇನು ಕತ್ತಿ ಪಾಪ ತಿಂಗಳಾನ ಗಂಟೆ ಹೋರಾಟ ಕೂತರು. ನಾನೊಮ್ಮೆ ಬನ್ನಿ ಏನೋ ಭಿಕ್ಷಾ ಕೊಡತ್ತೆ ಅಂತೇಳಿ ಒದರೇಡಿ ಮತ್ತ ಪೂರಾ ರಿಕ್ ಹಚ್ಚಿ ಹಗಲ್ ರಾತ್ರಿ ಮನಿ ಬಿಡದ ಅವರೆಲ್ಲ ನೇತೃತ್ವ ಒಂದು ಹೋರಾಟ ಮಾಡ್ರು. ಅದು ಒಂದು 200 ರೂಪಾಯಿಗೆ ಬಂದ್ ಆಯ್ತು ಅಂತ. ನಮ್ಮ ಕಡೆನ 3000ದಾಗಿತ್ತು, 50 ರೂಪಾಯಿದಾಗ ಜಗಳ ಎತ್ತಿತ್ತ ಅಲ್ಲಿ. ಆಮೇಲೆ ಈ 200 ಪ್ಲಸ್ ಆಗಿ ಮತ್ತು 3300 ರೂಪಾಯಿ ಹಣ ಸಿಗ್ತಕ್ಕಂಥದ್ದು. ನಿಮಗೆ ನಿಮಗೆ ಸಿಟ್ಟು ಬರ್ಬೇಕ. ಕಾಳಿ ನೀರಾವರಿ 100 ಗ್ರಾಮಗಳು ಅದಾವು, 40 ಕೆರೆ ತುಂಬತಕ್ಕಂಥ ಯೋಜನೆ ನಾವು ಪಡ್ಕೊಂಡತ್ತಿರುವುದು. ಇದು ನಮ್ಮದ, ಇದು ಬಿಜೆಪಿ JDS ಕಾಂಗ್ರೆಸ್ದಲ್ಲ, ಇದು ನಮ್ಮದೈತಿ. ನಾವೆಲ್ಲರೂ ಪಕ್ಷಾತೀತವಾಗಿ ಮನೆಯಾಗಿನ ಅಣ್ಣತಮ್ಮರ ಒಂದು ಸ್ಕೂಲ್ ಸೂಟಿ ಇಡ್ರಿ, ಏನಾಗ ಫರ್ಕ್ ಆಗುದು. ಎಲ್ಲ ಮಕ್ಕಳು ಸ್ಕೂಲ್ ಸೂಟಿ ಮಾಡ್ರಿ, ಏನಾಗುದೈತಿ. ಎಲ್ಲದಕ್ಕೂ ಸೂಟಿ ಕೊಡ್ತಾರೆ. ಯಾರೊಬ್ಬರ ಪುಣ್ಯಾತ್ಮ ಸತ್ತಪ್ಪ ಅಂದ್ರೆ ಸೂಟಿ ಕೊಡ್ತಾರೆ. ಯಾಕ್ರಿ ಸರ್? ಯಾರೋ ಒಬ್ಬ ಪುಣ್ಯಾತ್ಮ ಸತ್ತಪ್ಪ ಅಂದ್ರೆ ಇಡೀ ರಾಜ್ಯದ ಸೂಟಿ ಇರ್ತಾರ. ನಾವ ಇಡೀ ಹಳ್ಳಿಯಾಳ ತಾಲೂಕೆಲ್ಲ ಕಾಳಿ ನೀರಾವರಿ ಯೋಜನೆ ಸಕ್ಸಸ್ ಆಗಾಕಾಗಿ ನಾವ್ ಇಡೀ ಸಾಲಿ ಮಕ್ಕಳು ಸುದೇ ನಾವು ಕರ್ಕೊಂಡ್ ಬರ್ತೇವೆ. ತೀರ್ಮಾನ ಮಾಡ್ರಿ, ಯಾಕಾಗುದಿಲ್ಲ ನೋಡ್ನು, ಹೆಂಗ್ ಬರುದಿಲ್ಲ ಮಾಡ್ತೀರಿಲ್ರಿ? ಎಷ್ಟ್ ಜನ ಬರೋರ್ ಕೈ ಎಷ್ಟ್ ಜನ ಕರ್ಕೊಂಡ್ ಬರ್ತೀರಿ? ಎಷ್ಟ್ ಜನ ಬರೋರ್ರಿ? ನನಗೆ 10,000 ಜನ ಬರಬೇಕಾಗೈತಿ. ಬರುದಿಲ್ಲ ಅಂದ್ರು ಕರ್ಕೊಂಡ್ ಬರ್ತಿರಲ್ರಿ? ನೀವೇನು ಮಾಡ್ಬೇಡ್ರಿ. ಒಟ್ಟ ಈ ಊರೆಲ್ಲ ಅಡ್ಡಾಡಿ ಎಷ್ಟು ಲೀಡರ್ಗಳು ಬಂದಿರಲಿ, ಒಮ್ಮೆ ಅಡ್ಡಾಡಿ ಕಾಲ್ ಬಂದು ಬಿಡ್ರಿ. ಗಂಡ್ ಮಕ್ಕಳ ಒಬ್ಬ ಗ್ರಾಮ ಪಂಚಾಯತಿ ಇಲೆಕ್ಷನ್ ಇದ್ರಂದ್ರೆ ಊರೆಲ್ಲ ಅಡ್ಡಾಡಿ ಕಾಲ್ ಬೀಳ್ತು. ನಾವು ಊರಿಗೆ ನೀರ್ ತರಕ ಕಾಲ್ ಬಿಡ್ರಲ್ಲ. ನೀವು ದೊಡ್ಡ ಲೀಡರ್ಗಳು ಹಾಕಿರಿ, ದೊಡ್ಡ ಮಹಾನ್ ವ್ಯಕ್ತಿಗಳು ಹಾಕಿರಿ. ಈ ತಾಯಿಯಂದಿರ ಮನೆಯಾಗಿನ ಮಕ್ಕಳ ನಾಳೆ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಆರ್ಥಿಕವಾಗಿ ಪ್ರಬಲ ಆಗುತ್ತೆ. ಅಸಹ್ಯ ಯಾಕಾಯ್ತು ಅಧ್ಯಕ್ಷರ? ನಾನಿನ ಬೀಳನು ಬೆಳಿಗ್ಗೆ ಎದ್ದಿಲ್ಲಿ ಚಲೋ ಮಾಡಿ ಮತ್ತೆ ನಮಗೇನು ಅಸಹ್ಯ ಇಲ್ಲ. ನಾವು ರೈತ ದೇವರುಗಳೊಂದು ನಿಮಗ. ಅದಕ್ಕಾಗಿ ತಾವ BKಹಳ್ಳಿ ಗ್ರಾಮ ಮರಿಬೇಡ್ರಿ. ಇದು ಅವಕಾಶ ಐತಿ. ಈ ಅವಕಾಶಕ್ಕೆ ಇವ್ರಿಗೆ ಇಬ್ಬರಿಗೆ ಲೀಡರ್ಗಳಿಗೆ ಪುಷ್ ಮಾಡಿರಪ್ಪ ಅಂದ್ರೆ ನಾಳೆ 1 ಲಕ್ಷ ಜನ ಕೂಡ್ರಿ ಅಂದ್ರೆ ಇನ್ನು ಮುಂದಿನ ಏನೇನು ಯೋಜನೆ ಅದಾವ, ಏನು ಕೆಲಸ ಆಗ್ಬೇಕೈತೆ ಅದೊಂದು ಪ್ರೆಸ್ ಮೀಟ್ ಸಾಕ. ಅಲ್ಲಿ ಕೂತು ಹೇಳ್ರಪ್ಪ ಅಂದ್ರೆ ಆ ಕೆಲಸ ಸಕ್ಸಸ್ ಆಕೈತಿ. ಇಲ್ಲ ಅಂದ್ರೆ ಈ 1 ಲಕ್ಷ ಜನ ಬರ್ತಾರ ಅಂತೇಳಿ ಅವ್ರಿಗೆ ತಾಕತ್ತು ಬರ್ತೈತಿ. ಹೋರಾಟಗಾರರಿಗೆ ಶಕ್ತಿ ಕೊಡ್ತಕ್ಕಂಥದ್ದು ಆಗ್ಬೇಕು. ನಾವು ಕೂಡ ಇಡೀ ಚಾಮರಾಜನಗರ ಹಿಡ್ಕೊಂಡು ಬೀದರ್ವರೆಗೂ ಕೂಡ ನಮ್ಮ 31 ಜಿಲ್ಲೆ ಕೂಡ ರೈತರನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಮುಖಂಡರನ್ನ ಅವತ್ತ 9ನೇ ತಾರೀಕು ಕರೆಸ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ. ಅದಕ್ಕೆ ತಾವ ಲಕ್ಷಾಂತರ ಜನ ಸೇರ್ಲೇಬೇಕು, ಒಕ್ಕಟ್ಟಾಗಲೇಬೇಕು. ನಾವು ಮಾತಾಡಕತ್ತಂದ್ರೆ ಇನ್ನ ಸಂಚೆ ಮಠ ಮಾತಾಡ್ತು, ಬೇರೆ ಬೇರೆ ವಿಚಾರದವ ಬೇರೆ ವಿಚಾರ ಹೇಳಿದ್ವು ಅಂದ್ರೆ ಇದನ್ನ ಮರ್ತು ಬಿಡ್ತೀರಿ. ಬೆಳಗಿನ ಮಠ ಹೇಳ್ತು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಪ್ರಕಾಶ್ ನಾಯ್ಕ್ ಸರ್ ಕೂಡ ಅವರು ಕೂಡ ಮಾತಾಡ್ತಾರೋ. ಬರ್ದಿರ ನಿಮ್ಮ ಮಣಿದೇವ್ರಾಣಿಗಿತ್ತೆ. ಮತ್ತೆ ನೀವು ಯಾರು ಊರಾಗಿನವ್ರು ಒಬ್ರು ಉಳಂಗಿಲ್ಲ. ನಿಜವಾಗಿ ಹೇಳ್ತೀನ, ಶಾಪ್ ನಿಮಗ. ನಮ್ಮ ವೈರಿಗಳು ನೀವು ಆಗ್ಬೇಡ್ರಿ. ನಮ್ಮ ದೇವ್ರ ತಂದು ನಿಮ್ಗಿನ್ನ ಕಲ್ಯಾಣ ಮಾಡೋರದು ಇನ್ನ ಕಬ್ಬಿಗೆ 5,500 ರೂಪಾಯಿ ಬಿಲ್ ಕೊಡಿಸ್ಬೇಕಂತ ಹೋರಾಟ. ಇದೇನು 3,300 ಅಲ್ಲ. ಮುಂದಿನ ಸಲ 10 ಲಕ್ಷ ಕೋಟಿ ಜನ ಕೂಡ್ಬೇಕಂತೇಳಿ ಸಂಘಟನೆ ಮಾಡತ್ತು. ನಾವೇನು ಇಟಕ ಮಟ್ಟಕ್ಕಾಗಿ ಬಟ್ಟಿ ಪಾಡಿಗೆ ರೈತ ಸಂಘ ಮಾಡ್ತಕ್ಕಂಥವ್ರಲ್ಲ. ರೈತರ ಕಲ್ಯಾಣ ಆಗ್ಬೇಕಾಗೈತ್ರಿ. ರೈತರಿಗೆ ಎಲ್ಲಾ ಬೆಳೆಗಳಿಗೆ ಬೆಳೆದಂತ ಬೆಳೆಗೆ ಬೆಲೆ ಸಿಗಬೇಕು. ರೈತ ಆರ್ಥಿಕವಾಗಿ ಪ್ರಬಲ ಆಗ್ಬೇಕು. ಸ್ವಾಮಿನಾಥನ ವರದಿ ಏನಾದ್ರು 11 ವರ್ಷದಿಂದ ದೇಶದ ಪ್ರಧಾನ ಮಂತ್ರಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಜಾರಿಗೆ ತಂದಿಲ್ಲ. ಜಾರಿಗೆ ಬಂದಿತ್ತಪ್ಪ ಅಂದ್ರೆ ಅದ್ರೊಳಗೆ ನೀರಾವರಿನೂ ಆಗ್ತಿದ್ದು ಅಧ್ಯಕ್ಷ. ಕಬ್ಬಿನ ಬೆಲೆ 9,500 ರೂಪಾಯಿಗೆ 1 ಟನ್ ಆಗ್ತಿತ್ತು. ಭತ್ತ 10,000 ಆಗ್ತಿತ್ತ. ಜೋಳ 15,000. ಭತ್ತ, ರಾಗಿ, ತೊಗರಿ, ಕೊಡ್ಲಿ ಎಲ್ಲದಕ್ಕೂ ಬೆಳಿ ಬರ್ತಕ್ಕಂಥದ್ದೈತೆ. ಅದೆಲ್ಲ ಇಲ್ಲಿ ಮಾತಾಡ್ನು 9 ತಾರೀಕು ಎಲ್ಲ ಇಲ್ಲೇ ಹೇಳ್ರಿ. ನೀವು ಗಂಡು ಮಕ್ಕಳು ಬರೋದಿಲ್ಲ, ಮತ್ತೆ ಇಲ್ಲೇ ಕೇಳಿ ಅಧ್ಯಕ್ಷ ಹೇಳಿ ಮುಗಿಸಿದ್ ಬರ್ತೀರಿ. ಅದಕ್ಕಾಗಿ ತಾವೆಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ತಾವು ಕೂಡ ತಾಯಂದಿರ, ಯಾಕಂದ್ರೆ ನೀರ ಎಲ್ಲರಿಗೂ ಉಪಯೋಗ ಐತೆ. ತಾವು ಕೂಡ ಬರಲೇಬೇಕು. ಒಂದಿನ ಎಲ್ಲರೂ ಊರಾಗ ಜಾತ್ರೆ ಇತ್ತಂದ್ರ ಊರೆಲ್ಲ ಬಾಗಲ ಹಾಕಿ ಜಾತ್ರೆ ಮಾಡ್ತಿರಲ್ಲ. ಇದು ಜಾತ್ರೆ. ಇದು ಕಾಳಿ ನದಿಯಿಂದ 40 ಕೆರೆ 100 ಊರುಗಳಿಗೆ ನೀರು ತುಂಬತಕ್ಕಂತ 9ನೇ ತಾರೀಕು ಹಳ್ಳಾಳ್ ಸರ್ಕಲ್ದಾಗ ಇದು ದೊಡ್ಡ ಜಾತ್ರೆ. ಅದು 1 ದಿನ ಹೋಗ್ಲಿ 2 ದಿನ ಹೋಗ್ಲಿ ಕುಂಡ್ರ ಮತ್ತ ಯಾಕೋ ಕೈ ಎತ್ತವ್ರು 2 ದಿನ ಅಂದ್ರೆ ಅಧ್ಯಕ್ಷರು ಹೆತ್ತ ಜಡ ಆತಾರ ಇವ್ರು.
ಎಸ್, ಅದಕ್ಕಾಗಿ ತಾವೆಲ್ಲರೂ ಒಗ್ಗಟ್ಟಾಗ್ರಿ. ನಿಮ್ಮ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ ನಿಮಗೆ ಒಂದು ಕೂದಲು ಕೊಂಕಾದ್ರೆ ಇಡೀ 31 ಜಿಲ್ಲೆ ಒಳಗ ನಿಮ್ಮ ಜೊತೆ ರೈತರದಾರು. ನೀವೆಲ್ಲ ರೈತ ದೇವರುಗಳು, ರೈತ ತಾಯಂದಿರು, ರೈತರ ಮಕ್ಕಳು, ಯುವಕರು, ನೀವೆಲ್ಲ ಒಗ್ಗಟ್ಟಾಗ್ರಿ. ಯುವಕರು ನಾಳಿಂದ ಈ ಪಾದಯಾತ್ರೆ ಒಳಗೆ ಭಾಗವಹಿಸ್ರಿ. ಇಂಥ ಚಳವಳಿ, ಈ ಹೋರಾಟ ಇದನ್ನೆಲ್ಲ ನಿಮ್ಮ ತಲೆಯಾಗಿಟ್ಟುಕೋರಿ. ಇದ್ರ ಕಡೆ ಅಭ್ಯಾಸ ಕೊಡ್ರಿ. ವಾಟ್ಸಾಪ್ ಫೇಸ್ಬುಕ್ದಾಗ ನಾಳಿಂದ್ರ ಇದೇನು ಪಾದಯಾತ್ರೆ ಮಾಡತ್ತಾರ, ಇಲ್ಲಿ ಕುಮಾರ್ ಅವರ ಇದೆಲ್ಲ ನಮ್ಮ ಲೀಡರ್ಗಳ ಮುಖಂಡರ ರಕ್ಷಣಾ ವೇದಿಕೆ ಅವರ ಈ ಪಾದಯಾತ್ರೆ ಹೋಗ್ತಕ್ಕಂಥದ್ದು ನಿಮ್ಮ ಮೊಬೈಲ್ದಾಗ ಬರಲಿ. ಕಾಳಿ ನದಿ ನೀರು ಆಗ್ಲೇಬೇಕಂತೇಳಿ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಉಪಮುಖ್ಯಮಂತ್ರಿ, ಶಾಸಕರೇ ನೀರು ಬರಲೇಬೇಕು ಅಂತೇಳಿ ಎಲ್ಲರೂ ವಾಟ್ಸಾಪ್ ಫೇಸ್ಬುಕ್ದಾಗ ಮಾತಾಡ್ತಿರಲ್ಲ, ನೋಡ್ತಾನ ನಾಳೆ ಮಾತಾಡ್ರಿ. ಅಸಹ್ಯ ಪಡ್ಕೋಬೇಡ್ರಿ. ಏನ್ ಅಸಹ್ಯ ಪಡ್ಕೋದ್? ನೀರಿಗೆ ಅಸಹ್ಯ ಪಟ್ಕೊಂಡ್ರೆ ಯಾರ ಭವಿಷ್ಯ ಹಾಳಾಗೋದತ್ತೆ? ನಮ್ಮ ಭವಿಷ್ಯ ಹಾಳಾಕತಿ. ಅಸಹ್ಯ ಇಲ್ಲ. ನಾನ ಈಗ ರಾಜ್ಯಾಧ್ಯಕ್ಷ ಇದ್ರು 60 ಹೆಂಡಿ ತೆಗಿತಾನ, ಹೆಂಡಿ ತೆಗೆದು ಫೇಸ್ಬುಕ್ ಆಗಿ ಬರ್ತಾನ. ಹೌದು, ಆ ಎಂಡಕಾಸದಿಂದ ನಾಳೆ ನಿಮ್ಮ ಮನೆಗೆ ಹೆಂಡಿ ಬೆಳೆದ ಹೌದು, ನಮಗೇನು ಬರಕಿಲ್ಲ, ಮನೇನು ನಮ್ಮದೈತೆ. ಯಾಕಂತಂದ್ರ ಆ ಎಂಡಕಾಸ ಹಾಕಿದಾಗ ಗೊಬ್ಬರ ಬರ್ತೈತಿ, ಗೊಬ್ಬರ ಹಾಕಿದಾಗ ಬೆಳಿ ಬರ್ತೈತಿ, ಆರು ಊಟ ಮಾಡುತ್ತು. ಅದಕ್ಕೆ ಅಸಹ್ಯ ಪಡ್ಕೋದು. ಈ ನಾಡು ನೋಡ್ಬೇಕಾಗೈತಿ. ನೀವು ರಕ್ತ ಬೆವರ ಏನು ಭೂಮಿ ಒಳಗ ಸುರಿಸ್ತೀರಿ, ಕಷ್ಟ ಪಡ್ತೀರಿ, ಈ ನಾಡು ನೋಡ್ಬೇಕಾಗೈತಿ. ತಿನ್ನವ್ರು ನೋಡ್ಬೇಕಾಗೈತಿ ಅಂದಾಗ ಬೆಳಿಗ್ಗೆ ಬೆಲೆ ಬರ್ತೈತಿ. ಅದಕ್ಕೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ದಾಗ ಇಂಥ ವಿಚಾರಗಳೆಲ್ಲ ತಾವು ಹಾಕ್ರಿ. ಇವತ್ತ ತಾವೆಲ್ಲರೂ ಕೂಡ ಮತ್ತ ಬೆಳಿಗ್ಗೆ 9, 8, 9 ತಮ್ಮ ಕೆಲಸಗಳನ್ನ ಬಗೆಹರಿಸ್ಕೊಂಡ ಈ ಪಾದಯಾತ್ರೆ ಒಳಗ ತಾವೆಲ್ಲರೂ ಬಹುಸಂಖ್ಯಾತರೊಳಗೆ ಭಾಗವಹಿಸಿ ಈ 100 ಹಳ್ಳಿಗಳನ್ನ ಅಡ್ಡಾಡ್ಲಿಕ್ಕೆ ಅವರೆಲ್ಲರ ಮುಖಂಡರ ನೇತೃತ್ವದಾಗ ನಡೆದೈತಿ. ನಾವು ಕೂಡ ಏನೋ ಎಮರ್ಜೆನ್ಸಿ ಕೆಲಸ ಇದ್ರೆ ಮತ್ತೊಂದ 4 ತಾಸು ಹೋಗಿ ಮತ್ತೆ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಿರ್ತು. ನಮ್ದೆಲ್ಲ ಲಕ್ಷ್ಯ ಇಲ್ಲೇ ಇರ್ತೈತಿ. ನಾಳೆ ಕೂಡ ನಾನು ಬೆಳಿಗ್ಗೆ ಇಲ್ಲೇ ಮತ್ತು ಕೂಡ 10 ಗಂಟೆಗೆ ನಾವು ಪಾದಯಾತ್ರೆ ಒಳಗೆ ತಾವೆಲ್ಲರೂ ನಾವು ಭಾಗವಹಿಸ್ತೀವಿ. ನಮ್ಮ ಜೊತೆ ನೀವು ಬರ್ಬೇಕು. ನಾ ಎಲ್ಲರ ಮುಖ ನೋಡಿನಿ. ಈಗ ನಿಜವಾಗಿ ಎಲ್ಲರ ಮುಖ ನೋಡಿದಿನ. ಮುಂಜಾನೆ 6 ಗಂಟೆ ಕೇಳ್ರಿ, 6 ಗಂಟೆ ಎದ್ದು 9 ಗಂಟೆ ಜಳಕ ಮಾಡಿ, ಜಳಕ ಪಳಕ ಮಾಡಿ 9 ನಮಗ್ ಮೊದಲು ಇರ್ಗಪ್ಪಲ್ಲ. ಮತ್ತೆ ನಾವು ಬಂದ್ ನಿಲ್ಲೋದಕ್ಕಿಂತ ಅಧ್ಯಕ್ಷ ಇರ್ತೀರಿ, ಬರ್ತೀರಿ ಎಲ್ಲರೂ. ಕೈ ಎತ್ತರಿ, ಯಾರು ಬರ್ತೀರಿ? ನೀವು ಅಣ್ಣ ಅಚ್ಚಿ ಕಡೆ ಅಣ್ಣಗಳು ಯಾಕೋ ಈ ಕಡೆ ತವರಿ ಮಂದಿ ಎತ್ತುವರಿ ಆಗಲಿ. ಸಂತೋಷ ಐತಿ. ತಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. 100ಕ್ಕೆ 100 ಸಕ್ಸಸ್ ಆಕತಿ. ಇದು 1 ಸೆಕೆಂಡ್ ಸುಧಾ ನಾರಾಜ್ ಇಟ್ಕೋಬೇಡ್ರಿ. ನೀರು ಬಂದೈತೆ ತಿಳ್ಕೊರಿ. ಅದ್ರ 9 ತಾರೀಕು ನೀವು ಬಂದ ಮೇಲೆ ಬರ್ತೈತೆ ತಿಳ್ಕೊರಿ. ಆಯ್ತು, ಓಕೆ, ಥ್ಯಾಂಕ್ ಯು.